ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ಪ್ರಮುಖವಾಗಿರುವಂತಹ ಕಂಜಂಕ್ಷನ್ಸ್ ಅಂದರೆ ಸಂಯೋಗಗಳ ಬಗ್ಗೆ ಮತ್ತು ಅವುಗಳ ಒಂದು ಟೈಪ್ಸ್ ಆಫ್ ಕಂಜಂಕ್ಷನ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಉದಾಹರಣೆಗಳ ಸಮೇತವಾಗಿ ಒಂದೊಂದಾಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ವಾಟ್ ಈಸ್ ಕಂಜಂಕ್ಷನ್ಸ್ ಅಂತಂದಿದ್ರೆ ಎ ಕಂಜಂಕ್ಷನ್ಸ್ ಕನ್ಸಿಸ್ಟ್ ವರ್ಡ್ಸ್, ಫೇಸಸ್ ಆರ್ ಸೆಂಟೆನ್ಸಸ್ ಅಂದರೆ ಯಾವುದೇ ಪದಗಳನ್ನು ಅಥವಾ ವಾಕ್ಯಗಳನ್ನು ಅಥವಾ ವಾಕ್ಯಾಂಶಗಳನ್ನು ಸೇರಿಸುವ ಅಥವಾ ಸಂಪರ್ಕಿಸುವಂಥ ಒಂದು ಪದಗಳಿಗೆ ನಾವು ಏನಂತ ಕರಿತೀವಿ, ಕಂಜಂಕ್ಷನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಅಂಡ್, ಬಟ್, ಆರ್, ಬಿಕಾಸ್, ಓಕೆ, ಲೆಟ್ಸ್, ಶುಡ್, ಐದರ್ ಆರ್, ನೈದರ್ ನಾರ್, ನಾಟ್ ಓನ್ಲಿ, ಬಟ್ ಆಲ್ಸೋ ಇಂಥ ಅನೇಕ ಪದಗಳನ್ನು ನಾವು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ನಾವು ಕೆಲವೊಂದು ವಾಕ್ಯಗಳನ್ನು ಸಮೇತವಾಗಿ ನೋಡೋದಾದರೆ ರಾಮ ಅಂಡ್ ರವಿ ಆರ್ ಫ್ರೆಂಡ್ಸ್. ಓಕೆ, ಇಲ್ಲಿ ಅಂಡ್ ಅನ್ನುವಂಥದ್ದು ಕಂಜಂಕ್ಷನ್ ಆಗಿದೆ. ಐ ಟೈರ್ಡ್ ಹಾರ್ಡ್ ಬಟ್ ಐ ಫೇಲ್ಡ್. ಓಕೆ, ಬಟ್ ಅನ್ನುವಂಥದ್ದು ಇಲ್ಲಿ ಕಂಜಂಕ್ಷನ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಹುರ್ರೆ ಹಪ್ ಆರ್ ಯು ವಿಲ್ ಮಿಸ್ ದಿ ಬಸ್ ಆರ್ ಅನ್ನುವಂಥದ್ದು ಐ ಸ್ಟೈಡ್ ಓಮ್ ಬಿಕಾಸ್ ಇಟ್ ವಾಸ್ ರನ್ನಿಂಗ್. ಬಿಕಾಸ್ ಅನ್ನುವಂಥದ್ದನ್ನು ನಾವು ಕಂಜಂಕ್ಷನ್ ಅಂತಂದೇಳ್ಬಿಟ್ಟು ಕರಿತೀವಿ. ಈ ರೀತಿಯಾಗಿ ಇನ್ನು ಅವುಗಳ ಒಂದು ವಿಧಗಳ ಬಗ್ಗೆ ನೋಡೋದಾದರೆ ಕಂಜಂಕ್ಷನ್ಸ್ನಲ್ಲಿ 3 ವಿಧಗಳು ಕಂಡುಬರ್ತವೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆ್ಯಂಡ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತೇಳಿ ಅವುಗಳನ್ನು ಉದಾಹರಣೆ ಸಮೇತವಾಗಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಸಮಾನ ಸಂಯೋಜಕ ಪದಗಳು. ಇವು ಏನು ಮಾಡ್ತವೆ, ಈಕ್ವಲ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಅಂದರೆ ಸಮಾನವಾದಂಥ ಪದಗಳನ್ನು ಮತ್ತು ವಾಕ್ಯಗಳನ್ನು ಜೋಡಿಸುವಂಥ ಒಂದು ಪದಗಳಾಗಿರ್ತವೆ. ಎಕ್ಸಾಂಪಲ್ ನೋಡೋದಾದರೆ ಆ್ಯಂಡ್, ಬಟ್, ಆರ್, ಸೋ, ಹೆಟ್ ಇವುಗಳನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ರಾಮ ಆ್ಯಂಡ್ ರವಿ ಆರ್ ಫ್ರೆಂಡ್ಸ್. ಆ್ಯಂಡ್ ಅನ್ನುವಂಥದ್ದು ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಅಧೀನ ಸಂಯೋಜಕ ಪದಗಳು ಅಂದರೆ ಮೇನ್ ಆಗಿರುವಂಥ ಒಂದು ಷರತ್ತಿಗೆ ಇತರೆ ಷರತ್ತುಗಳನ್ನು ಅಥವಾ ಇತರೆ ಒಂದು ಕಾರಣಗಳನ್ನು ಜಾಯಿಂಟ್ ಮಾಡುವಂಥದ್ದು, ಓಕೆ, ಸಂಪರ್ಕ ಮಾಡುವಂಥದ್ದು. ಎಕ್ಸಾಂಪಲ್ ನೋಡೋದಾದರೆ ಬಿಕಾಸ್, ಇಫ್, ಆಲ್ ಥಾಟ್, ವೆನ್. ಓಕೆ, ಐ ಸ್ಟೈಡ್ ಓಮ್ ಬಿಕಾಸ್ ಇಟ್ ಈಸ್ ರೈನ್ಡ್. ಓಕೆ, ಬಿಕಾಸ್ ಅನ್ನುವಂಥದ್ದು ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ನೆಕ್ಸ್ಟು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂದರೆ ಜೋಡಿ ಸಂಯೋಜಕ ಪದಗಳು ಅಂತೇಳಿ ಇವೆರಡನ್ನು ಕೂಡ ಒಂದೇ ವಾಕ್ಯದಲ್ಲಿ ಬಳಕೆ ಮಾಡ್ತೀವಿ. ಇವು ಜೋಡಿಯಾಗಿರ್ತವೆ, ಫೇರ್ಸ್. ಓಕೆ, ಇಲ್ಲಿ ನಾವು ಕಾಮನ್ ಆಗಿ ಬಳಕೆ ಮಾಡುವಂಥ ಒಂದು ಫೇರ್ಸ್ ಅಂತಂದಿದ್ರೆ ಐದರ್ ಆರ್, ನೈದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ, ಬಟ್ ಆಲ್ಸೋ. ಓಕೆ, ಇವೆಲ್ಲ ಅರ್ಥ ಒಂದೇ ವಾಕ್ಯದಲ್ಲಿ ಎರಡು ಕೂಡ ಇರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಐದರ್ ಯು ಆರ್ ಯುವರ್ ಫ್ರೆಂಡ್ ಶುಡ್ ಕಮ್. ಓಕೆ, ಐದರ್ ಜೊತೆಗೆ ಆರ್ ಎರಡೂ ಕೂಡ ಬಳಕೆಯಾಗಿವೆ. ಅದೇ ರೀತಿಯಾಗಿ ಬೋತ್ ರಾಮ ಆ್ಯಂಡ್ ರವಿ ಪ್ಲೇ ಕ್ರಿಕೆಟ್. ಇಲ್ಲಿ ಬೋತ್ ಅನ್ನುವಂಥದ್ದು ಮತ್ತು ಅಂಡ್ ಅನ್ನುವಂಥದ್ದು ಎರಡೂ ಕೂಡ ಕಂಜಂಕ್ಷನ್ಸೇ. ಇವೆರಡು ಕೋಆರಿಲೇಟಿವ್ ಕಂಜಂಕ್ಷನ್ ಆಗಿ ಈ ಒಂದು ವಾಕ್ಯದಲ್ಲಿ ಎರಡು ಬಳಕೆಯಾಗಿವೆ. ನೆಕ್ಸ್ಟು ಮೇನಾಗಿ ಈ ಕಂಜಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಏನಂತಂದಿದ್ರೆ ಈ ಕಂಜಂಕ್ಷನ್ಗಳು ಎರಡು ವಾಕ್ಯಗಳನ್ನು ಜೋಡಣೆ ಮಾಡೋದಕ್ಕೆ ಸಹಾಯಕವಾಗುತ್ತವೆ, ಜೊತೆಗೆ ಇಂಪ್ರೂವ್ ಮಾಡ್ತವೆ ಗ್ರಾಮರನ್ನು, ಜೊತೆಗೆ ನಾವೊಂದು ವಾಕ್ಯದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅವುಗಳನ್ನು ಕೂಡ ಕರೆಕ್ಷನ್ ಮಾಡ್ತವೆ, ಜೊತೆಗೆ ರೈಟಿಂಗ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ರೈಟಿಂಗ್ ಮೀನಿಂಗ್ಫುಲ್ ಆಗಿರುವಂತೆ ನೋಡ್ಕೊಳ್ತವೆ. ಓಕೆ ಫ್ರೆಂಡ್, ಕಂಜಂಕ್ಷನ್ಸನ್ನು ನೆನಪಿನಲ್ಲಿ ಇಟ್ಕೊಳಕ್ಕೆ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಫ್ಯಾನ್ ಬಾಯ್ಸ್ ಎನ್ನುವಂಥದ್ದು ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟ ತಕ್ಷಣ ನಮಗೆ ಕಂಜಂಕ್ಷನ್ ಅಂದರೆ ಏನಂತಂದೇಳಿ ನೆನಪಾಗೆ ಬರುತ್ತೆ. ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೊ ಅಂತಂದೇಳಿ ಈ ರೀತಿಯಾಗಿ ಕಂಜಂಕ್ಷನ್ ಅಂದ ತಕ್ಷಣ ನಮಗೆ ಫ್ಯಾನ್ ಬಾಯ್ಸ್ ಅನ್ನುವಂಥ ಒಂದು ಟ್ರಿಕ್ಸ್ ನೆನಪಿಗೆ ಬರಬೇಕು. ಓಕೆನಾ? ಓಕೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.